ಹಾಯ್ ಹಲೋ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಒಂದು ಪಬ್ಲಿಕ್ ಡಿಮ್ಯಾಂಡ್ ಸರ್ವೆ ನೋಟಿಫಿಕೇಶನ್ ನ ಬಿಟ್ಟಿದ್ದಾರೆ. ರೆಸಿಡೆನ್ಷಿಯಲ್ ಫ್ಲಾಟ್ಸ್ ಗಳಿಗಾಗಿ ಪಬ್ಲಿಕ್ ಡಿಮ್ಯಾಂಡ್ ಸರ್ವೆ ನೋಟಿಫಿಕೇಶನ್ ನ ಬಿಟ್ಟಿದ್ದಾರೆ. ಯಾರೆಲ್ಲ ತುಮಕೂರು ಭಾಗದ ಜನರು ಒಂದು ಸೈಟ್ ಮಾಡ್ಕೋಬೇಕು, ಒಂದು ನಿವೇಶನ ಕಟ್ಕೋಬೇಕು, ನೆಕ್ಸ್ಟ್ ಒಂದು ಮನೆ ಕಟ್ಕೋಬೇಕು ಅನ್ಕೊಂಡಿರೋರು ಈ ಅಪ್ಲಿಕೇಶನ್, ಈ ಡಿಮ್ಯಾಂಡ್ ಸರ್ವಲ್ಲಿ ನೀವು ಭಾಗವಹಿಸಬಹುದು. ನೀವು ನಿಮ್ಮ ಮೊಬೈಲ್ ಅಲ್ಲೇ ಇದನ್ನ ಅಪ್ಲೈ ಮಾಡಬಹುದು. ತುಂಬಾ ಸಿಂಪಲ್ ಆಗಿದೆ. ಕೇವಲ ರಿಜಿಸ್ಟ್ರೇಷನ್ ಫೀನ ನೀವು ಕಟ್ಟಬೇಕಾಗುತ್ತೆ. ಮಿನಿಮಮ್ ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು 200 ರುಪೀಸ್ ಇದೆ EWS ಸೈಟ್ಸ್ ಗಳಿಗೆ. ಹಾಗೆ LIGಗೆ 250 ಇದೆ. ತುಂಬಾ ಸಿಂಪಲ್ ಆಗಿದೆ. ಒಂದು ಸಿಂಪಲ್ ಆಗಿರೋ ಗೂಗಲ್ ಫಾರ್ಮ್ ತರ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ನೀವು ನಿಮ್ಮ ಮೊಬೈಲ್ ಅಲ್ಲೇ, ನಿಮ್ಮ ಮನೇಲೆ ಕೂತ್ಕೊಂಡು ನಿಮ್ಮ ಮೊಬೈಲ್ ಅಲ್ಲೇ ಇದನ್ನ ಅಪ್ಲೈ ಮಾಡಬಹುದು. ಇದು ಬಂದ್ಬಿಟ್ಟು ತುಮಕೂರು ತಾಲೂಕು ಉರುಡಿಗೆರೆ ಹೋಬಳಿ ಮಾಚನಹಳ್ಳಿ ವಿಲೇಜ್ ಅಲ್ಲಿ ಇದನ್ನ ಈ ಉದ್ದೇಶಿತ ಪ್ರಾಜೆಕ್ಟ್ ನ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ಇದು ಜಸ್ಟ್ ಡಿಮ್ಯಾಂಡ್ ಸರ್ವೆ, ಪಬ್ಲಿಕ್ ಡಿಮ್ಯಾಂಡ್ ಸರ್ವೆ. ಈ ಸರ್ವೆಲಿ ಎಷ್ಟು ಜನ ಭಾಗವಹಿಸ್ತಾರೆ ಅಂತ ಅದನ್ನ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಲ್ಯಾಂಡ್ ಅಕ್ವಿಸಿಷನ್ ಆಗ್ಲಿ, ಸೈಟ್ ಡೆವಲಪ್ಮೆಂಟ್ ಆಗ್ಲಿ ನಡೆಯುತ್ತೆ. ಈ ಸರ್ವೆಯಲ್ಲಿ ಯಾರ್ಯಾರು ಭಾಗವಹಿಸಬೇಕು ಅನ್ಕೊಂಡಿದ್ರು ಖಂಡಿತವಾಗ್ಲೂ ನೀವು ಭಾಗವಹಿಸಬಹುದು. ಮೊಬೈಲ್ ಅಲ್ಲೇ ಸಿಂಪಲ್ ಆಗಿ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೀವು ಸಿಂಪಲ್ ಆಗಿ ಗೂಗಲ್ ಕ್ರೋಮಿಗೆ ಬಂದ್ಬಿಟ್ಟು ಟುಡಾ ಅಂತ ಸರ್ಚ್ ಮಾಡಿ. ಇಲ್ಲಿ ಫಸ್ಟ್ ಬರುತ್ತೆ ನೋಡಿ, ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಆಯ್ತು. ಡೈರೆಕ್ಟ್ ಆಗಿ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರ ವೆಬ್ಸೈಟ್ ಗೆ ನಾವು ಎಂಟರ್ ಆಗ್ತೀವಿ. ಹೀಗೆ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಸ್ಕ್ರೋಲ್ ಆಗ್ತಿದೆ ನೋಡಿ, ಉರುಡಿಗೆರೆ ಹೋಬಳಿ ಮಾಚನಹಳ್ಳಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ತುಮಕೂರು ತಾಲೂಕು ಉರುಡಿಗೆರೆ ಹೋಬಳಿ ಮಾಚನಹಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಪ್ರಾಧಿಕಾರವು ನಿರ್ಮಿಸಲು ಉದ್ದೇಶಿಸಿರುವ ವಸತಿ ಬಡಾವಣೆಯ ನಿವೇಶನಗಳ ಬೇಡಿಕೆ ಸಮೀಕ್ಷೆ. ಇದು ಬಂದ್ಬಿಟ್ಟು ಡಿಮ್ಯಾಂಡ್ ಸರ್ವೆ. ಇದು ಪಬ್ಲಿಕ್ ಕಡೆಯಿಂದ ರೆಸ್ಪಾನ್ಸ್ ನ ಕಲೆಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಇವರು ಸೈಟ್ ನ ಡೆವಲಪ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಸೈಟ್ ನ ಡೈಮೆನ್ಷನ್ಸ್ ಗಳಿದೆ. ಇಲ್ಲಿ 5 ರೀತಿಯಾಗಿ ಇವರು ಸೈಟ್ ನ ವಿಂಗಡಿಸಿದ್ದಾರೆ. EWS, LIG, MIG, HIG1, HIG2. EWS ಬಂದ್ಬಿಟ್ಟು 2030. ಅದಕ್ಕೆ ರಿಜಿಸ್ಟ್ರೇಷನ್ ಫೀ ಬಂದು 200 ರುಪೀಸ್ ಇಟ್ಟಿದ್ದಾರೆ. LIG 30-40, ರಿಜಿಸ್ಟ್ರೇಷನ್ ಫೀ 250. MIG 30-50, ರಿಜಿಸ್ಟ್ರೇಷನ್ ಫೀ 300. HIG1, HIG ಅಲ್ಲಿ 2 ಮಾಡಿದ್ದಾರೆ, HIG1 and HIG2 40-60 ಮತ್ತೆ 50-80. ಇವ್ರದ್ದು ಎರಡನೇ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ ನೋಡಿ, ವಿವಿಧ ಪ್ರವರ್ಗಗಳಲ್ಲಿ ಮೀಸಲಾತಿ ಅನ್ವಯ ಕಾಯ್ದಿರಿಸಿ ಹಂಚಿಕೆ ಮಾಡಲಾಗುವುದು. ಅಂದ್ರೆ ವಿವಿಧ SC ಗಳಿಗೆ, ST ಗಳಿಗೆ, ಲೇಡೀಸ್ಗೆ, ಮತ್ತೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ, IT ಎಂಪ್ಲಾಯೀಸ್ ಎಲ್ಲದೂ ಇದರಲ್ಲಿ ಪ್ರವರ್ಗ ಅಡಿಯಲ್ಲಿ ಇವರು ಮೀಸಲಾತಿ ಮಾಡಿ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 3ನೇ ಪಾಯಿಂಟ್ ನೋಡ್ಬಿಟ್ಟು, ಕರ್ನಾಟಕ ರಾಜ್ಯದಲ್ಲಿ ಮಿನಿಮಮ್ 10 years ಇವರು ವಾಸ ಆಗಿರ್ಬೇಕು. ಹಾಗೆ ಇವರು ತಹಶೀಲ್ದಾರ್ ಕಡೆಯಿಂದ ವಾಸ ದೃಢೀಕರಣ ಪತ್ರ ಅಥವಾ ನೋಟ್ರಿಯಿಂದ ಪ್ರಮಾಣಿಸಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಈಗ ಈ ಅಪ್ಲಿಕೇಶನ್ ಹಾಕ್ಬಿಟ್ಟಾರೆ, ಇವೆಲ್ಲ ಏನು ಕೇಳಿಲ್ಲ ಇವರು. ಮಿನಿಮಮ್ ಎಷ್ಟು ಇಯರ್ ಇದ್ದೀರಾ ನೀವು ಅಂತ ಕೇಳಿದರೆ. ಮೇ ಬಿ ಇದು ಪಬ್ಲಿಕ್ ಸರ್ವೆ ಆಗಿರೋದ್ರಿಂದ ಇಲ್ಲಿ ಏನು ಕೇಳಿಲ್ಲ. ನೆಕ್ಸ್ಟ್ ಲ್ಯಾಂಡ್ ಅಕ್ವಿಸಿಷನ್ ಆದ್ಮೇಲೆ ಅದನ್ನ ಕೇಳ್ಬೋದು. ಅದು ನೋಟ್ರಿ ಕಡೆಯಿಂದ ಪ್ರಮಾಣಿಸಿ ಕೊಟ್ರೆ ಆಗುತ್ತೆ. 4ನೇ ಪಾಯಿಂಟ್ ನೋಡಿ, ಇಲ್ಲಿ ಯಾವುದೇ ಪ್ರಾಧಿಕಾರದಿಂದ, ಕರ್ನಾಟಕ ಗೃಹ ಮಂಡಳಿಯಿಂದ ಮೊದಲು ಯಾವುದೇ ನಿವೇಶನಗಳನ್ನ ಪಡೆದಿದ್ದೀರಾ ಇಲ್ವೋ ಅದನ್ನ ರೋಟ್ರಿ ಮಾಡಿ. 4ನೇ ಪಾಯಿಂಟ್ ನೋಡಿ, ಇಲ್ಲಿ ಅರ್ಜಿದಾರರು ರಾಜ್ಯದ ಯಾವುದೇ ಭಾಗದಲ್ಲಿ ಅಥವಾ ಯಾವುದೇ ಇತರೆ ನಗರಾಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಗೃಹ ಮಂಡಳಿ ಅಥವಾ ಇನ್ನಿತರ ಯಾವುದೇ ಸರ್ಕಾರಿ ಸಂಸ್ಥೆಗಳು ಈಗಾಗಲೇ ಒಂದು ನಿವೇಶನ ಮನೆ ಪಡೆದಿದ್ದಲ್ಲಿ ಯೋಜನೆಯಲ್ಲಿ ನಿವೇಶನ ಹಂಚಿಕೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗುವುದಿಲ್ಲ. ನೀವು ಫಸ್ಟೇ ಯಾವ್ದಾದ್ರು ಕರ್ನಾಟಕ ಗೃಹ ಮಂಡಳಿಯಿಂದನೋ ಯಾವುದೇ ಪ್ರಾಧಿಕಾರದಿಂದನೋ ನಿಮಗೆ ಸೈಟ್ ಅಥವಾ ನಿವೇಶನ ಹಂಚಿಕೆ ಆಗಿದ್ರೆ ಈ ನೋಟಿಫಿಕೇಶನ್ ಅಲ್ಲಿ ನೀವು ಅರ್ಜಿನ ಸಲ್ಲಿಸಕ್ಕೆ ಎಲಿಜಿಬಲ್ ಇರಲ್ಲ ಅಂತ ಹೇಳಿದ್ದಾರೆ. 5th ಪಾಯಿಂಟ್ ನೋಡಿ, ಅರ್ಜಿದಾರರು ಬೇಡಿಕೆ ಸಮೀಕ್ಷೆಗೆ ಪಾವತಿಸುವ ನೋಂದಣಿ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ಈಗ ಏನು ನೀವು ಇಲ್ಲಿ ಯಾವುದೇ ಸೈಟ್ಸ್ ಗಳನ್ನ EWS ಯಾವ ಸೈಟ್ ನೀವು MIG, LIG ಯಾವ ಸೈಟಿಗಾಗಿ ನೀವು ಇದು ರಿಜಿಸ್ಟ್ರೇಷನ್ ಫೀ ಏನ್ ಕಟ್ತಿರಲ್ಲ, ಈಗ MIGಗೆ 300 ರುಪೀಸ್ ರಿಜಿಸ್ಟ್ರೇಷನ್ ಫೀನ ಕಟ್ತೀರಾ. ಇದೇನಿದೆಯಲ್ಲ, ಇದು ನಾನ್ ರಿಫಂಡೇಬಲ್. ನಿಮಗೆ ಸೈಟ್ ಅಲರ್ಟ್ ಆಗ್ಲಿ ಅಲರ್ಟ್ ಆಗದೆ ಇರಲಿ, ಇದು ರಿಫಂಡ್ ಆಗಲ್ಲ. ಸಿಂಪಲ್ ಆಗಿ ಗೂಗಲ್ ಫಾರ್ಮ್ ನ ಇವರು ಒಂದು ರೆಸ್ಪಾನ್ಸ್ಗೆ, ಪಬ್ಲಿಕ್ ರೆಸ್ಪಾನ್ಸ್ಗೆ ಡೆವಲಪ್ ಮಾಡಿದ್ದಾರೆ. ಸಿಂಪಲ್ ಆಗಿದೆ. ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ಆಧಾರ್ ಸಂಖ್ಯೆ ಒಂದು ಎಂಟರ್ ಮಾಡಬೇಕಾಗುತ್ತೆ, ಡೇಟು, ಸಿಂಪಲ್ ಆಗಿದೆ, ದೂರವಾಣಿ ಸಂಖ್ಯೆ, ಇಮೇಲ್ ID, ನಿಮ್ಮ ಪೂರ್ಣ ವಿಳಾಸ, ಯಾವ ಡಿಸ್ಟಿಕ್ ಅಲ್ಲಿ, ಕರ್ನಾಟಕದಾದ್ಯಂತ ಯಾರು ಬೇಕಾದರೂ ಇದಕ್ಕೆ ಅಪ್ಲೈ ಮಾಡಬಹುದು. ಎಲ್ಲ ಡಿಸ್ಟಿಕ್ ಗಳನ್ನೆಲ್ಲಿ ಮೆನ್ಷನ್ ಮಾಡಿದ್ದಾರೆ.
ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು ನೀವು. ಮತ್ತೆ ನಿಮ್ಮ ವೃತ್ತಿ ಉದ್ಯೋಗ ಎಲ್ಲದೂ ಇದೆ ಅಲ್ಲಿ. ಗೌರ್ಮೆಂಟ್ ಎಂಪ್ಲಾಯ್ ಅಂತ ಇದೆ, ಗೌರ್ಮೆಂಟ್ ಎಂಪ್ಲಾಯ್, ಪ್ರೈವೇಟ್ ಸೆಕ್ಟರ್, ಸೆಲ್ಫ್ ಎಂಪ್ಲಾಯ್ಡ್, ಫಾರ್ಮರು, ಅಗ್ರಿಕಲ್ಚರ್, ಲೇಬರ್, ಡೈಲಿ ವೇಜರ್, ಅದರ್ ಸ್ಟೂಡೆಂಟ್ಸ್, ರಿಟೈರ್ಡ್ ಹೋಮ್ ವರ್ಕ್ ಎಲ್ಲರಿಗೂ ಇದೆ ನೋಡಿ. ಇಲ್ಲಿ ಕರ್ನಾಟಕದಿಂದ ಯಾವ ಹಾಗೆ ಪ್ರವರ್ಗಗಳ ಬಗ್ಗೆ ಕೊಟ್ಟಿದ್ದಾರೆ. ಪ್ರವರ್ಗಗಳನ್ನ ಸಲ್ಲಿಸ್ಕೊಳ್ಳಿ. ಯಾವುದೋ ಒಂದು ಮಾಜಿ ಸೈನಿಕರು, ರಾಜ್ಯ ಸರ್ಕಾರ, ಯಾವ್ದು ಮಾಡ್ಕೋಬಹುದು. ಎರಡಕ್ಕೂ ಸೇರ್ತೀರಾ, ಎರಡಕ್ಕೂ ಮಾಡ್ಕೊಳ್ಳಿ. ಸಾರ್ವಜನಿಕರ ಓಕೆ, ಯಾವ್ದೋ ಒಂದು ಪ್ರವರ್ಗನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಬಂತಿತ್ತು ಅಲ್ಲಿ ಎಷ್ಟು ವರ್ಷ ಇದ್ದೀರಾ ಕರ್ನಾಟಕದಲ್ಲಿ, ಮಿನಿಮಮ್ 10 ಇಯರ್ಸ್, 10 ಇಯರ್ಸ್ಗಿಂತ ಜಾಸ್ತಿ ಕೊಟ್ಕೊಳ್ಳಿ, 20 ಇಯರ್ಸ್ ಕೊಟ್ಕೊಳ್ಳಿ. ಎಷ್ಟು ವರ್ಷ ಇದ್ದೀರಾ ಅಷ್ಟು ವರ್ಷ. ಹಾಗೆ ಇಲ್ಲಿ ಕೆಳಗಡೆ ಬಂತಾದ್ರೆ ಇಲ್ಲಿ ಸೈಟ್ ಡೈಮೆನ್ಷನ್ ಇದೆಯಲ್ಲ, ನಿಮ್ಗೆ ಯಾವ ಸೈಟ್ ಬೇಕೋ ಆ ಸೈಟ್ ಡೈಮೆನ್ಷನ್ ತಗೋಬೇಕಾಗುತ್ತೆ. ನಿಮಗೆ ಓನ್ಲಿ ಒನ್ ಸೈಟ್ ನೀವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ನೋಡಿ 2 ಸೈಟ್ ಸೆಲೆಕ್ಟ್ ಮಾಡ್ತಾ ಆಲ್ರೆಡಿ ಇಲ್ಲಿ ಬರುತ್ತೆ. ಯು ಕ್ಯಾನ್ ಚೂಸ್ ಓನ್ಲಿ ಅಪ್ ಟು 1 ಚಾಯ್ಸಸ್. ಓಕೆ, ಯಾವ್ದೋ ಒಂದು ಸೈಟ್ ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇಲ್ಲಿ ಹೇಳಿದ್ದಾರೆ, ದಿಸ್ ರಿಜಿಸ್ಟ್ರೇಷನ್ ಫೀ ಬೈ ದಿ ಅಪ್ಲಿಕೆಂಟ್ಸ್ ವಿಲ್ ನಾಟ್ ಬಿ ರಿಫಂಡೆಡ್. ಓಕೆ ಅಂತ ಕೊಟ್ಕೊಂಡು ಪೇಮೆಂಟ್ ಮಾಡಿದ್ರೆ ಆಯ್ತು. ಸಿಂಪಲ್ ಆಗಿದೆ, ಮಾಡ್ಕೊಳ್ಳಿ. ಯಾರ್ಯಾರು ತುಮಕೂರು ಭಾಗದ ಅಥವಾ ಬೆಂಗಳೂರು ಭಾಗದಿಂದ ತುಮಕೂರು ಕಡೆ ಶಿಫ್ಟ್ ಆಗಬೇಕು ಅಥವಾ ಬೇರೆ ಜಿಲ್ಲೆ ತುಮಕೂರು ಭಾಗಕ್ಕೆ ಶಿಫ್ಟ್ ಆಗ್ಬೇಕು ಅನ್ಕೊಂಡಿರೋರು ಈ ಸರ್ವೆಲಿ ನೀವು ಭಾಗವಹಿಸಬಹುದು. ನಾವು ಗೂಗಲ್ ಮ್ಯಾಪ್ಸ್ ಅಲ್ಲಿ ಇದರ ಡಿಸ್ಟೆನ್ಸ್ ನೋಡದೆ ಆದಲ್ಲಿ ವಿಲೇಜ್ ನೇಮ್ ಬಂದ್ಬಿಟ್ಟು ಮಾಚನಹಳ್ಳಿ. ಓಕೆ, ಮಾಚನಹಳ್ಳಿ ಕರ್ನಾಟಕ. ಮಾಚನಹಳ್ಳಿ ಗ್ರಾಮದಲ್ಲಿ ಯಾವ ಸರ್ವೆ ನಂಬರ್ ಅಲ್ಲಿ ಇವರು ಡೆವಲಪ್ ಮಾಡ್ತಾರೆ ಅಂತ ಇನ್ನು ಗೊತ್ತಿಲ್ಲ. ಬಟ್ ಮಾಚನಹಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ ಗಳಲ್ಲಿ ಡೆವಲಪ್ ಮಾಡ್ತೀವಿ ಅಂತ ಹೇಳಿದರೆ, ಎಲ್ಲಿ ಎಕ್ಸಾಕ್ಟ್ ಅಂತ ಲೊಕೇಶನ್ ಗೊತ್ತಿಲ್ಲ. ಹಾಗೆ ಇದರ ಡೈರೆಕ್ಷನ್ ನಾವು ಹಾಕೊಂಡ್ರೆ ಎಲ್ಲಿಂದ ಹಾಕೊಳ್ಳೋಣ, ಫಸ್ಟ್ ತುಮಕೂರು ಬಸ್ ಸ್ಟಾಂಡ್ ಇಂದ ಹಾಕೊಳ್ಳೋಣ. ತುಮಕೂರು ಬಸ್ ಸ್ಟಾಂಡ್, KSRTC ಬಸ್ ಸ್ಟಾಂಡ್. ತುಮಕೂರು KSRTC ಬಸ್ ಸ್ಟಾಂಡ್ ಇಂದ ನಿಯರ್ಲಿ 14 ಕಿಲೋಮೀಟರ್ಸ್ ಆಗುತ್ತೆ, 14 ಕಿಲೋಮೀಟರ್. ಹಾಗೆಯೇ ಈ ಸೈಟ್ಗೆ ನೆಕ್ಸ್ಟ್ ನಿಯರ್ ಬೈ ಲೊಕೇಶನ್ ಬಂದ್ಬಿಟ್ಟು ದಾಬಾಸ್ಪೇಟೆಗೆ ಹಾಕೊಂಡ್ರೆ ದಾಬಾಸ್ಪೇಟೆಗೆ 14. ದಾಬಾಸ್ಪೇಟೆ ಕಡೆಯಿಂದನೂ 14, ತುಮಕೂರು ಕಡೆಯಿಂದನೂ 14, ಅದರ ಮಧ್ಯದಲ್ಲಿದೆ. ಸೊ ನಿಯರ್ ಬೈ ಇರೋರು ಅಪ್ಲೈ ಮಾಡಬಹುದು. ಯಾರೆಲ್ಲ ಈ ಕಡೆ ಸೈಟ್ಸ್ ಗಳನ್ನ ತಗೋಬೇಕು ಅನ್ಕೊಂಡಿರೋ ಅಪ್ಲೈ ಮಾಡಬಹುದು. ಹಾಗೆ ಬ್ಯಾಂಗ್ಳೂರಿಂದ ನೋಡೋದಾದ್ರೆ ಮೆಜೆಸ್ಟಿಕ್ ಇಂದ ಎಷ್ಟು ಆಗುತ್ತೆ. ಓಕೆ, ಮೆಜೆಸ್ಟಿಕ್ ಇಂದ 66 ಕಿಲೋಮೀಟರ್ ಮೆಜೆಸ್ಟಿಕ್ ಇಂದ. ಓಕೆ, ಯಾರೆಲ್ಲ ಸೈಟ್ಸ್ ನ ಈ ಕಡೆ ಭಾಗದಲ್ಲಿ ತಗೋಬೇಕು ಅನ್ಕೊಂಡಿರೋರು ತಗೋಬಹುದು.